ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನಾನು ನಮ್ಮಮ್ಮ, ನಮ್ಮ ತಂಗಿ ಫ್ರೆಂಡು ಪಾಪು ಎಲ್ಲ ಸೇರಿ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀರಿ. ಆಷಾಢದಲ್ಲಿ ಹೋದರೆ ಒಳ್ಳೆಯದು ಅಂತ ನಮ್ಮಮ್ಮ ಅವಾಗಿಂದ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಇವಾಗ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಅದೇ ಟೈಮಲ್ಲಿ ಬಸ್ಸಲ್ಲಿ ಹಂಗೆ ಒಂದು ರೀಲ್ಸ್ ಮಾಡೋಣ ಅಂತ ಬಸ್ಸಲ್ಲಿ ರೀಲ್ಸ್ ಮಾಡ್ತಾಯಿದ್ದೀನಿ. ಸಿಲ್ದಿ ಶಕ್ನ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗಬೇಕು. ಈ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಟೋದಲ್ಲಿ ಹಿಂದೆಗಡೆ ಕೂತ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದ್ರಿ. ನಾನು, ಅಮ್ಮ, ತಂಗಿ ಫ್ರೆಂಡು, ಪಾಪು ಎಲ್ಲರೂ. ಗೊರವನಹಳ್ಳಿ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ. ನಾವು ಅವಾಗವಾಗ ಬರ್ತಾ ಇರ್ತೀರಿ, ಅಂದರೆ ಆಷಾಢದಲ್ಲಿ ಬರ್ತೀರಿ. ಅಮ್ಮ ಲಕ್ಷ್ಮಿ ಕುಣಿಸ್ತಾರೆ, ಹಾಗಾಗಿ ಅಮ್ಮ ಆಷಾಢದಲ್ಲಿ ಹೋದರೆ ಒಳ್ಳೆಯದು ಅಂತ ಬನ್ನಿ ಹೋಗೋಣ ಅಂತ ಹೇಳಿದ್ರು. ಸರಿ ಹೋಗೋಣ ಅಂತ ಬಂದಿದ್ದೀರಿ. ಇದು ಎಂಟ್ರೆನ್ಸು. ಮುಂದೆ ಕೈಕಾಲು ತೊಳ್ಕೊಂಡು ತಾಯಿ ದರ್ಶನ ಮಾಡೋಕ್ಕೆ ಕ್ಯೂಗೆ ಹೋಗೋಣ ಅಂತ ಹೋಗ್ತಾಯಿದ್ರಿ. ಸ್ವಲ್ಪ ಜನ ಇದ್ದರು. ಅಕ್ಕಿ ಬೆಲ್ಲ ಕೊಟ್ಟರೆ ಒಳ್ಳೆಯದು ಅಂತ ಅಮ್ಮ ಹೇಳಿದ್ರು. ಮನೆಯಿಂದನೇ ತೊಗೊಬನ್ನಿ ಅಕ್ಕಿ ಬೆಲ್ಲನ ತಾಯಿಗೆ ಕೊಡೋಕ್ಕೆ ಅಂತ ಹೇಳಿದರು. ಅದನ್ನೆಲ್ಲ ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ತಾಯಿ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ರಿ. ಜನ ಇದ್ದರು, ಸ್ವಲ್ಪ ಇದ್ರಲ್ಲ, ಹಾಗಾಗಿ ನಿಧಾನಕ್ಕೆ ಹೋಗ್ತಾಯಿದ್ರು. ತಾಯಿ ಮಹಾಲಕ್ಷ್ಮೀ ದೇವಿನ ಕಣ್ತುಂಬ ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಅದೇ ಗ್ಯಾಪಲ್ಲಿ ನಾನು ನಿಧಾನಕ್ಕೆ ಫೋಟೋ ವಿಡಿಯೋ ಹಂಗೆ ಮಾಡಿದೆ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲೇ ಪಕ್ಕದಲ್ಲಿ ಕಮಲಮ್ಮ ದೇವಿ ದೇವಸ್ಥಾನ ಇದೆ. ಇಲ್ಲೇ ತಾಯಿ ನೆಲೆಸಿದ್ದು. ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀರಿ. ಇಲ್ಲಿ ವಿಶೇಷ ಏನಂದರೆ, ಮದುವೆ ಆಗದಿದ್ದವ್ರಿಗೆ ಕರಿಮಣಿ ಕೊಡ್ತಾರೆ. ಅದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಹೆಣ್ಮಕ್ಳಿಗೆ ಸೆರಗಿಡಿದ್ರೆ ಅರ್ಶಿನದ ದಾರ ಮತ್ತು ಅಕ್ಕಿ ಕೊಡ್ತಾರೆ. ಅದನ್ನು ಗಂಡನ ಕೈಯಲ್ಲಿ ಕಟ್ಟಿಸ್ಕೊಬೇಕು. ಚಿಕ್ಕ ಮಕ್ಳಿಗೆಲ್ಲ ಕೆಂಪು ದಾರ ಕೊಡ್ತಾರೆ, ಅದು ಚಿಕ್ಕ ಮಕ್ಳು ಕಟ್ಟಬೇಕು. ಇದೇ ಅರ್ಶಿನದ ದಾರ ಮತ್ತು ಅಕ್ಕಿ. ಇಲ್ಲೇ ಮುಂದೆ ಹೋದರೆ ತಾಯಿ ದೇವಸ್ಥಾನದ್ದು ಪ್ರಸಾದ ಕೊಡ್ತಾರೆ, ಮಹಾಲಕ್ಷ್ಮಿ ಪ್ರಸಾದ. ಪಾಯಸ ಮತ್ತು ಅನ್ನ ಬೇಳೆ ಸಾರು ಕೊಟ್ಟಿದ್ದರು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ಇಲ್ಲಿ ಪ್ರಸಾದ ಎಲ್ಲ ತಿಂದು ನಮ್ಮ ತಟ್ಟೆ ನಾವೇ ತೊಳೆದು ಎತ್ತಿಡಬೇಕು. ಅದೇ ಇಲ್ಲಿನ ಪದ್ಧತಿ. ಹಂಗೆ ಇಲ್ಲಿ ಡ್ಯಾಮ್ ಇದೆ. ಆ ಡ್ಯಾಮ್ ಎಲ್ಲ ನೋಡಿಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.